ಶ್ರೀಕೃಷ್ಣಾಯ ನಮಃ. ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಇಂದು ಶ್ರೀ ಮಹಾನುಭಾವರಾದ ಶ್ರೀ ಪ್ರಾಣೇಶದಾಸ ಪುತ್ರರಾದ ಶ್ರೀ ಗುರು ಪ್ರಾಣೇಶದಾಸರ ಆರಾಧನಾ ಪರ್ವಕಾಲ. ಇವರ ಆರಾಧನೆಯನ್ನು ಕಸಬಾಲಿಂಗಸೂಗೂರಿನಲ್ಲಿ ಅವರ ವಂಶಸ್ಥರು ಹಾಗೂ ಭಕ್ತರು ಬಹು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಶ್ರೀ ಗುರು ಪ್ರಾಣೇಶದಾಸರ ಮೊದಲ ಹೆಸರು ವೆಂಕಟದಾಸರು ಎಂದು. ಚಿಕ್ಕ ವಯಸ್ಸಿನಲ್ಲೇ ಇವರನ್ನು ಶ್ರೀ ಪ್ರಾಣೇಶದಾಸರು ತಮ್ಮ ಗುರುಗಳು ಹಾಗೂ ಸ್ವರೂಪ ಉದ್ಧಾರಕರಾದ ಮಾನ್ವಿ ಪ್ರಭುಗಳಾದ ಶ್ರೀ ಜಗನ್ನಾಥದಾಸರ ಬಳಿ ಸೇವಾವೃತ್ತಿಗೆ ಬಿಡಲು ಇವರು ಅವರ ಬಳಿ ಸತತ 12 ವರ್ಷಗಳ ಸೇವೆಯನ್ನು ಮಾಡಿ ಸಕಲ ವಿದ್ಯಾಪಾರಂಗತರಾಗಿ ಅವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀ ಜಗನ್ನಾಥದಾಸರ ಆಜ್ಞೆಯಂತೆ ತಮ್ಮ ತಂದೆಯವರಾದ ಶ್ರೀ ಪ್ರಾಣೇಶದಾಸರ ಬಳಿ ಶ್ರೀ ಗುರು ಪ್ರಾಣೇಶ ವಿಠಲ ಎಂದು ಅಂಕಿತವನ್ನು ಪಡೆದುಕೊಳ್ಳುತ್ತಾರೆ. ಆ ನಂತರ ಭಗವಂತನ ಅನುಗ್ರಹದಿಂದ ಅಪರೋಕ್ಷಿಗಳಾದರು. ತಾವು ಮಾನ್ವಿ ಪ್ರಭುಗಳಾದ ಶ್ರೀ ಜಗನ್ನಾಥದಾಸರ ಸೇವೆಯನ್ನು ಮಾಡಿ ಹಿಂತಿರುಗಿ ಬರಬೇಕಾದರೆ ಶ್ರೀ ಜಗನ್ನಾಥದಾಸರು ಪರಮ ಅನುಗ್ರಹ ಮಾಡಿಕೊಟ್ಟು ತಂಬೂರಿ ಇಂದಿಗೂ ಇದೆ. ಇದನ್ನು ಕಸಬಾಲಿಂಗಸೂರಿನಲ್ಲಿ ಇರುವ ಶ್ರೀ ವರದೇಂದ್ರ ತೀರ್ಥರು ಗುರುಗಳ ಸನ್ನಿಧಿಯಲ್ಲಿ ಇಂದಿಗೂ ನೋಡಬಹುದು. ಮಹಾತ್ಮರಾದ ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನೂ ಅನೇಕ ಕೀರ್ತನೆಗಳನ್ನು ಮಾಡಬೇಕು ಅನ್ನುವಷ್ಟರಲ್ಲಿ ತಮ್ಮ ತಂದೆಯವರಾದ ಶ್ರೀ ಪ್ರಾಣೇಶದಾಸರು ಹಿರಿಯರ ರಚನೆಗಳು ಬೇಕಾದಷ್ಟು ಇವೆ, ಅವು ಪಾರಾಯಣ ಮಾಡು, ರಚನೆಯನ್ನು ಮಾಡುವುದು ಬೇಡವೆಂದು ಆಜ್ಞಾ ಮಾಡಿದ ಕಾರಣದಿಂದ ಅಲ್ಲಿಯೇ ನಿಲ್ಲಿಸಿದರು. ಅನಂತರ ಕೆಲಕಾಲ ಲೌಕಿಕ ಕಾರ್ಯಗಳನ್ನು ಮಾಡುವ ಸಮಯದಲ್ಲಿ ಯಾವುದೋ ಒಂದು ಕೆಲಸ ಸಲುವಾಗಿ ಅಶ್ವಾರೂಢರಾಗಿ ತಮ್ಮ ಕುಲಕರ್ಣಿಯ ಗ್ರಾಮವಾದ ರಾಮಪುರಕ್ಕೆ ಹೋಗುತ್ತಾ ಇರಲು ಮಾರ್ಗದಲ್ಲಿ ನಿಬಿಡವಾದ ಈಚಲ ಪೊದೆಯಿಂದ ಒಂದು ವ್ಯಾಘ್ರವು ಬಂದು ಅವರ ಕುದುರೆಯನ್ನು ಹಿಂಸಿಸಿ ಇವರಿಗೆ ಮಾತ್ರ ಏನನ್ನೂ ಮಾಡದೆ ಹಿಂತಿರುಗಿ ಹೋಯಿತು. ಆವಾಗೆ ಇವರ ತಲೆಯ ಮೇಲಿದ್ದ ರುಮಾಲು ಕೆಳಗೆ ಬಿತ್ತು. ಆ ತಕ್ಷಣದಿಂದ ಲೌಕಿಕವನ್ನು ಸಂಪೂರ್ಣವಾಗಿ ತ್ಯಜಿಸಿ ಭಗವಂತನ ಧ್ಯಾನದಲ್ಲಿ ತಮ್ಮ ಜೀವನವನ್ನು ಕಳೆದರು. ಈ ಮಹನೀಯರು ತಮ್ಮ ಕಾಲ ಸಮಾಪ್ತಿಯ ಸಮಯವನ್ನು ತಿಳಿದು 6 ತಿಂಗಳ ಮುಂಚೆ ತಮ್ಮ ಮಕ್ಕಳನ್ನು ಕರೆದು, ನಾವು ಇಂದಿನಿಂದ 6 ತಿಂಗಳು ಸರಿಯಾಗಿ ಮಾಘ ಬಹುಳ ಅಮಾವಾಸ್ಯೆಯ ನಮ್ಮ ದೇಹತ್ಯಾಗವನ್ನು ಮಾಡುತ್ತೇವೆ. ನಮ್ಮ ಈ ಭೌತಿಕ ದೇಹ ಯಜ್ಞಕ್ಕೆ ಬೇಕಾಗುವ ಜಾಗವನ್ನು ಶುಚಿರ್ಭೂತವನ್ನಾಗಿ ಮಾಡಿ ಅಲ್ಲಿ ಗಚ್ಚಿನ ಕಟ್ಟಿಯನ್ನು ಕಟ್ಟಿಸಿ ಶ್ರೀ ತುಳಸಿ ಚಂದನ ಕಾಷ್ಟ ಮೊದಲಾದ ತಕ್ಕ ಯಜ್ಞ ದ್ರವ್ಯಗಳ ಸಂಗ್ರಹಣೆ ಮಾಡಬೇಕು ಎಂದು ಆಜ್ಞಾಪಿಸಿದರು. ಅದರ ನಂತರ ಯಾವ ಯೋಚನೆ ಇಲ್ಲದೆ ಮಾಘ ಬಹುಳ ಅಮಾವಾಸ್ಯೆ ಎಂದು ಶ್ರೀಕೃಷ್ಣ ಭಾಗೀರಥಿ ಜಲವನ್ನು ಧರಿಸಿ ಸ್ನಾನವನ್ನು ಮಾಡಿ ಊರ್ಧ್ವಪುಂಡ್ರವನ್ನು ಧಾರಣೆಯನ್ನು ಮಾಡಿ ತಮಗೆ ಪರಮ ಪವಿತ್ರ ಪ್ರಿಯವಾದ ಶಿಷ್ಯರಾದ ತಮ್ಮ ಸೋದರಾಳಿಯರಾದ ಅಪರೋಕ್ಷ ಜ್ಞಾನಿಗಳಾದ ಶ್ರೀಶ ಪ್ರಾಣೇಶದಾಸರನ್ನು ಕರೆದು ಅವರಿಂದ ಶಾಲಿಗ್ರಾಮ ತೀರ್ಥವನ್ನು ಪ್ರಾಶನ ಮಾಡಿ ಅವರ ಶಿರದಲ್ಲಿ ತಮ್ಮ ಕರವನ್ನು ಇಟ್ಟು, ಈ ಕರಗಳು 12 ವರ್ಷಗಳ ಕಾಲ ಶ್ರೀ ಜಗನ್ನಾಥದಾಸರ ಸೇವೆಯನ್ನು ಮಾಡಿದರು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಸಕಲ ಜನರಿಂದ ಅಪ್ಪಣೆ ತೆಗೆದುಕೊಂಡು ಯಾವ ತರಹದ ರೋಗೋಪದ್ರವಗಳ ಇಲ್ಲದೆ ಸ್ಥಿರವಾದ ಆಸನದಲ್ಲಿ ಕುಳಿತು ಲಯಚಿಂತನೆ ಮಾಡುತ್ತಾ ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದರು. ಈಗಲೂ ಅವರು ಕೂಡುತ್ತಾ ಇದ್ದ ಕಂಬಕ್ಕೆ ಅಲಂಕಾರಗಳನ್ನು ಮಾಡಿ ಅವರ ಆರಾಧನೆಯನ್ನು ಕಸಬಲಿಂಗಸೂರಿನಲ್ಲಿ ಮಾಡುತ್ತಾರೆ. ಶ್ರೀ ಗುರು ಪ್ರಾಣೇಶದಾಸರ ಅಂತರ್ಯಾಮಿಯಾದ ಶ್ರೀಹರಿ ಪ್ರೀತನಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು. ಪೋಷಿಸೆನ್ನ ಜೀಯ ಗುರು ಪ್ರಾಣೇಶದಾಸರಾಯ ಶ್ರೀಶ ಗುಣ ಸಂತೋಷದಿ ಪಾಡುವ ದಾಸ ಕುಲಾಗ್ರಣಿಯೇ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.